ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತ ಹಾಗೂ ಆಂಗ್ಲೆಂಡ್ ನಡುವೆ ನಡೆದಂತಹ ಮೊದಲ ಟೆಸ್ಟ್ ಮೂರನೇ ದಿನದಂದು ಜಸ್ಪ್ರೀತ್ ಬುಮ್ರಾ ಅವರ ರಣಾರ್ಭಟಕ್ಕೆ ಆಂಗ್ಲ ಪಡೆ ತತ್ತರಿಸಿ ಹೋಗಿದೆ. ಅಷ್ಟಕ್ಕೂ ಸಿರಾಜ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಆರ್ಭಟ ಹೇಗಿತ್ತು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ತಪ್ಪದೆ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಮೂರನೇ ದಿನದಂದು ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ರಣಾರ್ಭಟಕ್ಕೆ ಆಂಗ್ಲ ಪಡೆ ತತ್ತರಿಸಿ ಹೋಗಿದೆ. ಇಂಗ್ಲೆಂಡ್ ತಂಡದ ಪರ ಬೆನ್ ಡೆಕೆಟ್ ಅವರು ಸತತ 94 ಬಾಲ್ಗಳಲ್ಲಿ 62 ರನ್ ಸಿಡಿಸುವ ಮೂಲಕ ಜಸ್ಪ್ರೀತ್ ಬುಮ್ರಾ ಅವರಿಗೆ ಬೋರ್ಡ್ ಆಗುವ ಮೂಲಕ ಅದ್ಭುತವಾದ ಪ್ರದರ್ಶನ ನೀಡಿದ್ರು. ಜಸ್ಪ್ರೀತ್ ಬುಮ್ರಾ ಅವರು ಮೂರನೇ ದಿನದ ಆಟದಂದು ಅಬ್ಬರಿಸಿ ಬೊಬ್ಬರಿದ್ದಾರೆ. ಒಲ್ಲಿ ಪೋಪ್ ಅವರು ಕೂಡ ಸತತ 137 ಬಾಲ್ಗಳಲ್ಲಿ ಸೆಂಚುರಿ ಸಿಡಿಸುವ ಮೂಲಕ ತಮ್ಮ ಅದ್ಭುತವಾದ ಪ್ರದರ್ಶನ ನೀಡಿದ್ರು. ಈ ಮೂಲಕ ಬೆನ್ ಡೆಕೆಟ್ ಹಾಗೂ ಒಲ್ಲಿ ಪೋಪ್ ಅವರಿಂದ ಅದ್ಭುತವಾದ ಜೊತೆ ಆಟ ಬಂತು. ಜೋ ರೂಟ್ ಸತತ 58 ಬಾಲ್ಗಳಲ್ಲಿ 28 ರನ್ ಸಿಡಿಸುವ ಮೂಲಕ ಆಂಗ್ಲ ಪರ ಜೋ ರೂಟ್ ಅವರು ನಿರಾಸೆ ಪ್ರದರ್ಶನ ನೀಡಿದ್ರು. ಹ್ಯಾರಿ ಬ್ರೂಕ್ ಸತತ 112 ಬಾಲ್ಗಳಲ್ಲಿ 99 ರನ್ ಸಿಡಿಸುವ ಮೂಲಕ ತಮ್ಮ ಅದ್ಭುತವಾದ ಪ್ರದರ್ಶನದೊಂದಿಗೆ ಇಂಗ್ಲೆಂಡ್ ತಂಡವನ್ನು ಅತ್ಯುತ್ತಮ ಮಟ್ಟಕ್ಕೆ ಕರೆದುಕೊಂಡು ಹೋಗಿದ್ರು. ಹ್ಯಾರಿ ಬ್ರೂಕ್ ಅವರಿಗೆ ಸತತ 1 ರನ್ ಬೇಕಾಗಿತ್ತು ಸೆಂಚುರಿ ಸಿಡಿಸಲು. ಸತತ 112 ಬಾಲ್ಗಳಲ್ಲಿ 99 ರನ್ ಸಿಡಿಸುವ ಮೂಲಕ ಔಟ್ ಕೂಡ ಆದ್ರು. ಈ ಮೂಲಕ ಸೆಂಚುರಿ ಕೂಡ ಕಳೆದುಕೊಂಡರು. ನಾಯಕ ಬೆನ್ ಸ್ಟೋಕ್ಸ್ ಸತತ 52 ಬಾಲ್ಗಳಲ್ಲಿ 20 ರನ್ ಸಿಡಿಸುವ ಮೂಲಕ ತಮ್ಮ ನಿರಾಸೆ ಪ್ರದರ್ಶನ ನೀಡಿ ಪೆವಿಲಿಯನ್ ಕೂಡ ಸೇರಿಕೊಂಡ್ರು. ಜೇಮ್ಸ್ ಸ್ಮಿತ್ ಅವರು ಕೂಡ 52 ಬಾಲ್ಗಳಲ್ಲಿ 40 ರನ್ ಸಿಡಿಸುವ ಮೂಲಕ ತಮ್ಮ ಅದ್ಭುತವಾದ ಪ್ರದರ್ಶನ ನೀಡುವ ಮೂಲಕ ಅದಕ್ಕೆ ಆಸರೆಯಾಗಿ ನಿಂತರು. ಕ್ರಿಸ್ ಸೋಕ್ಸ್ ಅವರು ಸತತ 55 ಬಾಲ್ಗಳಲ್ಲಿ 38 ರನ್ ಸಿಡಿಸುವ ಮೂಲಕ ತಮ್ಮ ನಿರಾಸೆಯ ಪ್ರದರ್ಶನ ನೀಡಿ ತಂಡಕ್ಕೆ ನಿರಾಸೆಯಾಗಿ ನಿಂತರು. ಈ ಮೂಲಕ ಇಂಗ್ಲೆಂಡ್ ತಂಡ ಭಾರತದ ಬೌಲಿಂಗ್ ಅಬ್ಬರಕ್ಕೆ ತತ್ತರಿಸಿ ಹೋಗಿತ್ತು. ಸ್ನೇಹಿತರೆ, ನಮ್ಮ ಭಾರತದ ಪರ ಜಸ್ಪ್ರೀತ್ ಬುಮ್ರಾ ಅವರು ರಣಾರ್ಭಟ ಕೂಡ ಮಾಡಿದ್ರು. ಹಾಕಿದಂತ ಸತತ 24.4 ಓವರ್ಗಳಲ್ಲಿ ಕೇವಲ 83 ರನ್ ಕೊಟ್ಟು 5 ವಿಕೆಟ್ ಪಡೆದುಕೊಂಡರು. ಸ್ನೇಹಿತರೆ, ಈ ಮೂಲಕ ಜಸ್ಪ್ರೀತ್ ಬುಮ್ರಾ ಅವರು ಹೊಸ ದಾಖಲೆ ಕೂಡ ಸೃಷ್ಟಿಸಿದ್ರು. ಮೊಹಮ್ಮದ್ ಸಿರಾಜ್ ಅವರು ಹಾಕಿದಂತ 27 ಓವರ್ಗಳಲ್ಲಿ 122 ರನ್ ಕೊಟ್ಟು 2 ವಿಕೆಟ್ ಕಬಳಿಸಿದ್ರು. ಪ್ರಸಿದ್ಧ ಕೃಷ್ಣ ಅವರು ಕೂಡ ಸತತ 3 ವಿಕೆಟ್ ಪಡೆದುಕೊಂಡು ತಂಡಕ್ಕೆ ಆಸರೆಯಾಗಿ ನಿಂತರು. ಸ್ನೇಹಿತರೆ, ಈ ಮೂಲಕ ಜಸ್ಪ್ರೀತ್ ಬುಮ್ರಾ ಅವರು ಹೊಸ ದಾಖಲೆ ಕೂಡ ನಿರ್ಮಾಣ ಮಾಡಿದ್ರು. ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ನಡೆದಂತ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಜಸ್ಪ್ರೀತ್ ಬುಮ್ರಾ ಅವರು ಹೊರಹೊಮ್ಮಿದ್ದಾರೆ. ಈ ಮೂಲಕ ಆಂಗ್ಲ ತಂಡ ಕೇವಲ 465 ರನ್ಗಳಿಗೆ ಆಲ್ ಔಟ್ ಕೂಡ ಆಗಿತ್ತು. ಸ್ನೇಹಿತರೆ, ಜಸ್ಪ್ರೀತ್ ಬುಮ್ರಾ ಅವರ ಈ ಬೌಲಿಂಗ್ ಆರ್ಭಟದ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.